ಎಷ್ಟು ಸೀಲುಗಳದಾವ್ರಿ? 18,000 ಸೀಲುಗಳಿದ್ದಾವೆ. ಅವೆಲ್ಲ ಯಾರ್ತಿಕದಾವ್ರಿ? ಜಿನ ಭಗವಂತರಲ್ಲಿ, ತೀರ್ಥಂಕರಲ್ಲಿ ಸೀಲುಗಳಿದ್ದಾವೆ. ಅಂತ ಶೀಲ ಗುಣಗಳ ನಮ್ಮಲ್ಲಿ ಕೂಡ ಪ್ರಾಪ್ತ ಆಗಲಿ ಅನ್ನೋದು ಸಂಬಂಧ ಇವತ್ತಿನ ದಿವಸ ಆ ಭಾವನೆಯನ್ನ ಬೆಳಗ್ತಾ ಇದ್ದೀರಿ. ಆದ್ರೆ ಆ ಶೀಲವನ್ನ ಯಾವ ರೀತಿ ಇದೆ ಅಂದ್ರೆ, ನಾವು ಹಿಂದಿನ ದಿವಸದಲ್ಲಿ ಅನೇಕ ಮಹಾನ್ ಪುರುಷರಾಗಿ ಹೋಗಿದ್ದಾರೆ. ರಾಮನ ಪತ್ನಿ ಸೀತೆಗೆ ಏನ್ ಬಂತು? ಒಂದು ದೋಷ ಬಂತು ಶೀಲದ ಬಗ್ಗೆ. ಅವಾಗ ಶ್ರೀರಾಮ ಏನ್ ಮಾಡ್ತಾನಂದ್ರೆ, ಅವ ನನಗ್ ಬಂದಂತ ದೋಷ ಇನ್ನೊಬ್ರಿಗೆ ಯಾರು ಹಚ್ಚಬಾರ್ದು, ಯಾಕಂದ್ರ ಅವ ರಾಜನಾಗುವಂತ ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ನಾನೇ ಈ ತಪ್ಪು ಮಾಡಿನಂದ್ರ ಮುಂದೆಲ್ಲ ತಪ್ಪು ಮಾಡ್ತಾರಂತ ಆ ಸೀತಾನ ಹೇಳ್ಬಿಡ್ತಾನೋ, ಅರಣ್ಯದಲ್ಲಿ ಬಿಟ್ಟು ಹೇಳಕ್ಕೆ ಹೋಗ್ತಾನೆ. ಆ ಸೀತಾನ ಅರಣ್ಯದಲ್ಲಿ ಬಿಟ್ಟು ಬರ್ತಾನೋ, ಅವಾಗ ಸೀತಾ ಒಂದು ಮಾತು ರಾಮನಿಗೆ ಹಾಕ. ಆ ಸೇವಕನಿಗೆ ಏನ್ ಹೇಳ್ತಾರಂದ್ರ, ಯಾವ ರೀತಿಯಾಗಿ ಇನ್ನೊಬ್ಬರ ಮಾತು ಕೇಳಿ ನನ್ನನ್ನ ಅರಣ್ಯದಲ್ಲಿ ಬಿಟ್ಟು ಬಂದಾರಲ್ಲ, ಅದೇ ರೀತಿಯಾಗಿ ರಾಮನಿಗೆ ಹೋಗಿ ಹೇಳ್ರಿ ಏನಂತ ಹೇಳಿ, ಇನ್ನೊಬ್ಬರ ಮಾತು ಕೇಳಿ ಯಾವತ್ತು ಧರ್ಮವನ್ನು ಬಿಡಾಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅವಾಗ ಸೀತಾ ಒಂದು ದೊಡ್ಡ ಪರೀಕ್ಷೆ ಆಗ್ತದೆ. ಅವತ್ತಿನ ದಿವಸ ಏನ್ ಪರೀಕ್ಷೆ ಆಗ್ತದೆ ಅಂದ್ರೆ, ಆ ಮಾತೆ ಸೀತಾ ಮಾತೆ ಪತಿವ್ರತೆ ಅದಾಳ ನೋಡಾಕ ಅಲ್ಲಿ ನಾನಾ ತರವಾದ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆದಾಗ ಸೀತಾ ಮಾತೆ ಕೂಡ ಏನಾಗ್ತಾರೆ? ವಿಜಯಶಾಲಿ ಆಗ್ತಾರೆ. ಯಾಕಂದ್ರೆ ಆ ಸೀತೆಯಲ್ಲಿ ಇರ್ತಕ್ಕಂಥ ಆ ಶೀಲ ಗುಣಗಳು, ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಒಳ್ಳೆಯ ಗುಣಗಳು ಅವರಿಗೆ ಒಂದು ಒಳ್ಳೆಯ ಮಾರ್ಗವನ್ನ ತೋರಿಸೋದಂತಿದೆ. ಅಂತ ಭಾವನೆ ಇವತ್ತಿನ ದಿವಸ ನಾವೆಲ್ಲರೂ ಬೆಳ್ತಾ ಇದ್ದೀವಿ. ಯಾಕಂದ್ರೆ ಹಿಂದಿನ ಮಹಾನ್ ಪುರುಷರು ಯಾಕೆ ಶ್ರೇಷ್ಠತ್ವ ಗುಣಗಳು ಬಂದು ಅಂದ್ರೆ, ಅವರಲ್ಲಿ ಆ ಎಲ್ಲಾ ಶೀಲ ಗುಣಗಳು ಪಾಲಿಸಿದಾಗ ಮಾತ್ರ ಅವ್ರ ಹೆಸರು ಇವತ್ತಿನ ದಿವಸ ನಾವು ತೆಗೆದುಕೊಳ್ತಾ ಇದ್ದೀವಿ. ಅಂದಾಗ ನಾವು ಕೂಡ ನಮ್ಮ ಶೀಲಗಳ ಒಂದು ನಮ್ಮಲ್ಲಿ ಶೀಲ ವರ್ತೇಶ್ವರ ವಿಚಾರ ಭಾವನೆ ಬರಬೇಕಾದ್ರೆ ಆ ಎಲ್ಲಾ ಮಹಾಪುರುಷರ ಚರಿತ್ರೆಯನ್ನು ಓದಿದಾಗ ಮಾತ್ರ ಅವ್ರು ಯಾವ ರೀತಿಯಾಗಿ ಶೀಲವನ್ನು ಪಾಲಿಸಿದ್ರು, ಆ ಶೀಲ ಅಂದ್ರೆ ಏನು, ಎಷ್ಟು ತರ ಶೀಲ ಅದಾವು, ಭಗವಾನ್ ತೀರ್ಥಂಕರಲ್ಲಿ ಅಂತ ಶೀಲ ಗುಣಗಳಿದ್ದಾವೆ ಅಂತ ಹೇಳ್ತಾರೆ. ಹಿಂದಿನ ವರ್ಷದಲ್ಲಿ ಬಯ್ಯಾಜಿಗೂ ಕೂಡ ಹೇಳಿದ್ದಾರೆ ಶೀಲಗಳು ಎಷ್ಟಿದ್ದಾವೆ, ಎಷ್ಟು ಸಾವಿರಿದ್ದಾವೆ, ಅವೆಲ್ಲ ಯಾವ್ಯಾವ ರೀತಿ ಇದ್ದಾವೆ ಅನ್ನೋದು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಆ ಪ್ರತಿ ದಿವಸ ಅದರ ಮೇಲೆ ತಲ್ಲಿನ ಆಗುವುದೇ ಇದು ಶೀಲ ವರ್ತೇಶ್ವರ ವಿಚಾರ ಭಾವನೆ ಇದೆ. ಇದು ಒಂದ್ ದಿವಸ ಮಾತ್ರ ಮಾಡುವಂತದಲ್ಲ. ಒಂದ್ ದಿವಸ ಬೆಳಗ್ತಂದ್ರ ಆ ಭಾವನೆ ಬೆಲೆ ಬರೋದಿಲ್ಲ. ಅದನ್ನ ಪ್ರತಿ ದಿವಸ ಅದರ ಮೇಲೆ ಆಚರಣೆ ಮಾಡ್ಕೊತ ಹೋಗ್ಬೇಕು. ಈ 16 ದಿವಸ ಯಾಕೆ ಮಾಡ್ತೀವಿ ಅಂದ್ರ, ಈ ಒಂದೊಂದು ಈಗ ನಾವೆಲ್ಲ ಖಾಲಿಯಾಗಿ ಒಟ್ಟಾಗಿ ಕೂಡಿ ಬೆಳಗ್ತೀವಿ. ಇದನ್ನ ಪ್ರತಿ ದಿವಸ ಆಚರಣೆ ಮಾಡುವುದು ಕೂಡ ಶೀಲ ವರ್ತೇಶ್ವರ ವಿಚಾರ ಭಾವನೆ ಇದೆ. ಒಂದ್ ದಿವಸ ಬೆಳಗ್ಗೆ ಆದ್ರೆ ಶೀಲ ವರ್ತೇಶ್ವರ ಭಾವನೆ ಆಗೋದಿಲ್ಲ. ಅದಕ್ಕೆ ಅಂತ ಶೀಲ ವರ್ತೇಶ್ವರ ವಿಚಾರ ಭಾವನೆ ಬೆಳಗಾಗ್ತಾ ಇದೀವಿ. ಆ ಸಂಬಂಧ ಅದರಲ್ಲಿರ್ತಕ್ಕಂತಹ ಶ್ರೇಷ್ಠತೆಗಳು, ಅದರಲ್ಲಿರ್ತಕ್ಕಂಥ ಚಾರಿತ್ರ್ಯಗಳು, ಅದರಲ್ಲಿರ್ತಕ್ಕಂತಹ ಜ್ಞಾನಾದಿ ಗುಣಗಳನ್ನ ನಾವು ಅಳವಡಿಸಿಕೊಳ್ಳುವುದಿದೆ. ಅದೇ ಶೀಲ ವರ್ತೇಶ್ವರ ವಿಚಾರ ಭಾವನವಿದೆ. ಜಯಗಳು ಶೀಲ